ಸ್ನೇಹಿತರೆ, ಈ ವಿಡಿಯೋನ ನಿಖಿಲ್ ರೆಸ್ಟೋರೆಂಟ್ ಅಲ್ಲಿ ಕುಡಿದು ಗಲಾಟೆ ಮಾಡ್ಕೊಂಡ ಪೊಲೀಸ್ ಅವರಿಗೆ ಹೊಡೆದ ಅಂದ ತಕ್ಷಣನೇ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಇಟ್ಟಿದೆ. ಆದ್ರೆ ನಿಖಿಲ್ ಅವರು ಅವರ ಚಾನೆಲ್ ಅಲ್ಲಿ ಕ್ಲಾರಿಫಿಕೇಶನ್ ವಿಡಿಯೋ ಮಾಡಿದ್ರು. ಆಮೇಲೆ ನನಗೂ ಅನ್ಸಿತ್ತು ನಿಖಿಲ್ ಅವ್ರದ್ದು ಏನು ತಪ್ಪಿಲ್ವೇನೋ ಅಂತ. ಸೊ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕೆ ಹೋಗಿರ್ಲಿಲ್ಲ. ಸಿಸಿಟಿವಿ ಫುಟೇಜ್ ನೋಡಿದ್ಮೇಲೆ ಅಲ್ಲಿರೋ ರೆಸ್ಟೋರೆಂಟ್ ಅವ್ರನ್ನ ವಿಚಾರಿಸಿದ ಮೇಲೆ ಗೊತ್ತಾಗಿದ್ದು ಇವ್ರು ಮಾಡಿರೋ ದಾಂಧಲೆ ಏನು, ಇವರ ದುರಹಂಕಾರ ಎಷ್ಟಿತ್ತು ಅಂತ. ಆ ರೆಸ್ಟೋರೆಂಟ್ ಅಲ್ಲಿ ಕಸ ಗುಡಿಸೋ ತಾತನ ಕಾಲಿಗೆ ಬಾಟಲ್ ಬಿದ್ದು ಆ ತಾತ ಕುಣ್ಕೊಂಡು ಹೋಗೋದನ್ನ ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದ್ಮೇಲಂತೂ ಸಖತ್ ಬೇಜಾರಾಯ್ತು, ಸಿಕ್ಕಾಪಟ್ಟೆ ಬೇಜಾರಾಯ್ತು. ಈ ನಮ್ಮ ನಿಖಿಲ್ ಅವರು ಹೇಳೋದೇನಪ್ಪ ಅಂದ್ರೆ ನನ್ನ ಫ್ರೆಂಡ್ ಮಾತ್ರ 2 ಬಾಟಲ್ ಹೊಡೆದ ಅಂತ. ಆದ್ರೆ ಸಿಸಿಟಿವಿಯಲ್ಲಿ ನಿಖಿಲ್ ಕೂಡ ಬಾಟಲ್ ಹೊಡೆಯೋದು ಹೆಂಗ್ ಕಾಣಿಸ್ತಿದೆ ಅಂತ ನನಗಂತೂ ಗೊತ್ತಾಗಿಲ್ಲ. ಆಮೇಲೆ ಇವರು 2 ಬಾಟಲ್ ಅಷ್ಟೇ ಹೊಡೆದಿಲ್ಲ, ಆ ತಾತನ ಕಾಲಿಗೆ ಬೀಳೋಕು ಮುಂಚೆನೆ ಬಾಟಲ್ ಪ್ಲೇಟ್ ಸಿಕ್ಕದನ್ನೆಲ್ಲ ಕೂತಿದ್ ಕಡೆಯಿಂದನೇ ಬಿಸಾಡ್ಕೊಂಡು ದಾಂಧಲೆ ಮಾಡಿರೋದು ಇವರು. ಆ ಮಧುಗೌಡ ಅವ್ರು ಬೇರೆ ಪಕ್ಕದಲ್ಲಿ ಕುತ್ಕೊಂಡು ಹೇಳೋದೇನಪ್ಪ ಅಂದ್ರೆ ನಿಖಿಲ್ ಅವರು ಪಬ್ಲಿಕ್ ಫಿಗರ್, ಇನ್ಫ್ಲೂಯೆನ್ಸರ್ ಅಂತ ಗೊತ್ತಾಗಿ ಅವರು ಹೀಗೆ ಮಾಡಿರೋದು ಅಂತ. ರೇ ಮೇಡಮ್, ನೀವು ಯಾವ ಸ್ಕೂಲಲ್ಲಿ ಓದಿದ್ದು? ಮೊದಲು ಪಬ್ಲಿಕ್ ಫಿಗರ್ ಅಂದ್ರೆ ಏನು, ಇನ್ಫ್ಲೂಯೆನ್ಸರ್ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ನಿಖಿಲ್ ಮತ್ತೆ ಅವ್ನ ಫ್ರೆಂಡ್ಸ್ ಮಾಡಿರೋ ದಾಂಧಲೆ, ಗಲಾಟೆ, ದುರಹಂಕಾರ ನೋಡಿದ್ರೆ ಪಬ್ಲಿಕ್ ಫಿಗರ್ ತರ ಇಲ್ಲ, ಪಬ್ಲಿಕ್ ಟಾಯ್ಲೆಟ್ ತರ ಇದೆ. ಒಬ್ಬ ಇನ್ಫ್ಲೂಯೆನ್ಸರ್ ಆಗಿ ಎಷ್ಟೋ ಜನ ನನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾರೆ ಅನ್ನೋ ಸಾಮಾನ್ಯ ಜ್ಞಾನ ಇಲ್ದೇನೆ ಹಂಗೆಲ್ಲ ಆಡೋನೆ ಅವನು. ಓಹೋ ಸಾರಿ, ನಾನ್ ನೋಡಿ ದಡ್ಡನ ಮಗ. ಜ್ಞಾನ ಎಲ್ಲಿರುತ್ತೆ? ಕುಡಿದು ಚಿತ್ತಾಗಿರೋರ್ಗೆ ಅಲ್ವಾ. ಸ್ನೇಹಿತರೆ, ನಿಖಿಲ್ ಮಾಡಿರೋ ಕ್ಲಾರಿಫಿಕೇಶನ್ ವಿಡಿಯೋ ಮತ್ತೆ ರೆಸ್ಟೋರೆಂಟ್ ಅವರು ವೆಜ್ ಬಿರಿಯಾನಿಗೆ ಚಿಕನ್ ಮಿಕ್ಸ್ ಮಾಡಿಕೊಟ್ಟಿದ್ದು ಫುಲ್ ನಿಮಗೆ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಮೈಸೂರು ಮ್ಯಾಂಗೋ ವಿಡಿಯೋ ಬರುತ್ತೆ, ವೇಟ್ ಮಾಡಿ ಅವರ ವಿಡಿಯೋನ ನೋಡಿ. ನಾನು ಆಲ್ರೆಡಿ ಈ ವಿಡಿಯೋನ ಮಾಡ್ಬಿಟ್ಟಿದ್ದೆ, ಅದಕ್ಕೆ ಈ ವಿಡಿಯೋದಲ್ಲಿ ಫುಲ್ ಕ್ಲಾರಿಫಿಕೇಶನ್ ಕೊಡೋಕ್ಕಾಗಿಲ್ಲ. ಸೊ ಮೈಸೂರು ಮ್ಯಾಂಗೋ ಅವರ ವಿಡಿಯೋ ಆದಷ್ಟು ಬೇಗ ಬರುತ್ತೆ, ವೇಟ್ ಮಾಡಿ ನೋಡಿ, ಫುಲ್ ಕ್ಲಾರಿಫಿಕೇಶನ್ ಫ್ಯಾಕ್ಟ್ ಗೊತ್ತಾಗುತ್ತೆ. ಆಮೇಲೆ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ ಈ ತರ ಘಟನೆಗಳು ಮುಂದೆ ನಡಿಬಾರ್ದು, ಇನ್ಫ್ಲೂಯೆನ್ಸರ್ ಅನ್ಕೊಂಡು ಬೇರೊಬ್ಬರು ಈ ತರ ನಡ್ಕೋಬಾರ್ದು ಅಂತ ಅಷ್ಟೇ. ಅದನ್ನ ಬಿಟ್ಟು ನಿಖಿಲ್ ಅವ್ರನ್ನ ಕಂಡ್ರೆ ನಂಗೇನ್ ದ್ವೇಷ ಇಲ್ಲ, ಅವರಿಂದ ನನಗೇನ್ ಬರ್ಬೇಕಾಗಿಲ್ಲ, ನನ್ನಿಂದ ಅವ್ರಿಗೇನ್ ಆಗ್ಬೇಕಾಗಿಲ್ಲ. ಒಬ್ಬ ಪಬ್ಲಿಕ್ ಫಿಗರ್ ಅಂತ ಅವರೇ ಹೇಳ್ಕೊತಾರೆ. ಆದ್ರೆ ಪಬ್ಲಿಕ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಕ್ಕಾದ್ರೂ ಸಣ್ಣದಾಗಿ ಸಾರಿ ಕೇಳಬೇಕಾಗಿತ್ತು. ಆದ್ರೆ ಅವರು ಏನು ಮಾಡೇ ಇಲ್ಲ ಅನ್ನೋ ತರ ವಿಡಿಯೋ ಮಾಡಿದ್ದಾರೆ. ಬಿಡಿ, ಅವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಮುಂಬರುವ ದಿನಗಳಲ್ಲಿ ಯಾರೇ ಆದ್ರೂ ಪಬ್ಲಿಕ್ ಫಿಗರ್ ಅನ್ಕೊಂಡು ಇನ್ಫ್ಲೂಯೆನ್ಸರ್ ಅನ್ಕೊಂಡು ಈ ತರ ತಪ್ಪುಗಳನ್ನ ಮಾಡಬಾರ್ದು, ಈ ತರ ತಪ್ಪುಗಳು ನಡಿಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ. ನಿಖಿಲ್ ಎಲ್ಲೋ ಕಾಣ್ತಾ ಇಲ್ಲ, ಎಲ್ಲಿ ಮರೆಯಾದೆ ನಿಖಿಲ್ ಎಲ್ಲಿದ್ಯಪ್ಪ? ಅಪ್ಪ ಇಲ್ಲೇ ಇದ್ದೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಪೊಲೀಸ್ ಅಂಕಲ್ ಚಾಕ್ಲೇಟ್ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದು ಕೂರ್ಸಿದಾರಪ್ಪ. ಅಣ್ಣ ನಂಗೆ ಚಾಕ್ಲೇಟು? ಅದು ನಂಗೆ ಮಾತ್ರ ಕೊಡ್ತಾರಂತೆ, ಹೋಗೆ. ಹೌದಾ ಅಣ್ಣ? ಯಾಕೆ ಮೋಸ ಇದು? ನಿಂಗೆ ಮಾತ್ರ ಯಾಕೆ ಚಾಕ್ಲೇಟ್ ಕೊಡೋದು ಅವರು? ಅದು ಪೊಲೀಸ್ ಅಂಕಲ್ ಕೆನ್ನೆ ಮೇಲೆ ಸೊಳ್ಳೆ ಕೂತಿತ್ತು, ಅದನ್ನ ಹೊಡೆದೆ. ಅದಕ್ಕೆ ಸೊಳ್ಳೆ ಹೊಡೆದಿರೋ ಸರ್ದಾರ ಅನ್ಕೊಂಡು ಕರ್ಕೊಂಡ್ ಬಂದು ಇವಾಗ ಚಾಕ್ಲೇಟ್ ಕೊಟ್ಟವ್ರೆ. ರಾತ್ರಿ ಎಲ್ಲ ಬಿಸ್ಕೆಟ್ ಬಿರಿಯಾನಿ ಕೊಡ್ತಾರಂತೆ. ಹೋಗೋಣ, ನಿಂದು ತುಂಬಾನೇ ಮೋಸ. ಎಲ್ಲದಕ್ಕೂ ನಾನು ಮಧು ಇಬ್ರು ಬೇಕು, ಆದ್ರೆ ಚಾಕ್ಲೇಟ್ ಬಿಸ್ಕೆಟ್ ಬಿರಿಯಾನಿ ಕೊಡ್ತಾರೆ ಅಂದ್ರೆ ಮಾತ್ರ ನಾವು ಬೇಡ ಅಲ್ವಾ? ಅಯ್ಯೋ ನಿಖಿಲ್ ಅವ್ರೆ, ಯಾಕ್ರಿ ಪೊಲೀಸ್ ಅವರು ನಿಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ? ರೇ ಮಧು ಅವ್ರೆ, ಬನ್ನಿ, ನೀವು ಬರ್ತೀರಾ ಅಂತ ಇದನ್ನ ಕೇಳ್ತೀರಾ ಅಂತ ಗೊತ್ತಿತ್ತು ಕಣ್ರಿ. ನಿಮ್ಮ ಮೇಲೆ ಚುಮ್ಮುವಾಗಿ ಅದೇ ಕುಸಿಲಿ ಎಣ್ಣೆ ಹೊಡೆದು ಕಿಕ್ ಜಾಸ್ತಿ ಆಗಿ ತಲೆ ತಿರುಗಿ ತಿಕಾ ಗಾಂಚಲಿ ಆಗಿ ಪೊಲೀಸ್ ಅವ್ರಿಗೆ ಹೊಡೆದ್ಬಿಟ್ಟೆ ಕಣ್ರಿ. ಇವಾಗ ಪೊಲೀಸ್ ಅವರು ಗಾಂಚಲಿ ಆಗಿರೋ ತಿಕಾನೇ ತೆಗಿಬೇಕು ಅಂತಿದ್ದಾರೆ. ಅಣ್ಣ ಅಲ್ಲಿ ಯಾರೋ ಮಾತಾಡ್ತಿದ್ರು, ಪೊಲೀಸ್ ಅವರು ನಿನ್ನ ಏರೋಪ್ಲೇನ್ ಹತ್ತಿಸ್ತಾರಂತೆ. ನಾನು ಬರ್ತೀನಿ ಹೇಳ ಪೊಲೀಸ್ ಅವ್ರಿಗೆ. ರೇ ನಿಖಿಲ್ ಅವ್ರೆ, ನಾನು ಬರ್ತೀನಿ ಹೇಳ್ರಿ, ಅದನ್ನ ಬ್ಲಾಗ್ ಮಾಡ್ತೀನಿ. ಪೊಲೀಸ್ ಅವರ ಜೊತೆ ಏರೋಪ್ಲೇನ್ ಹಾರಾಟ ಅಂತ ಟೈಟಲ್ ಹಾಕ್ಬಿಟ್ರೆ ಒಳ್ಳೆ ವ್ಯೂಸ್ ಸಿಗುತ್ತೆ. ಅಣ್ಣ ಕೊನೆದಾಗಿ ಏನೋ ಒಂದು ಹೇಳ್ತೀನಿ, ಹೇಳ್ತೀಯಾ? ಹೇಳು. ಚಾಕ್ಲೇಟು ಅನ್ನು. ಚಾಕ್ಲೇಟು ಪೊಲೀಸ್ ಅವರು ಕೊಡ್ತಾರೆ, ಇರೋ ಲಾಠಿ ತಕೊಂಡು ಏಟು. It's my life, it's now or never. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ವಿಡಿಯೋಸ್ ಮಾಡಿ ಸುಮಾರು 2 ತಿಂಗಳ ಮೇಲೆ ಆಯಿತು ಅಂತ ಗೊತ್ತು. ಒಳ್ಳೆ ಫನ್ನಿ ಕಂಟೆಂಟ್ ತಗೊಂಡು ಕಮ್ ಬ್ಯಾಕ್ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ಏನ್ ಮಾಡೋದು, ಇವಾಗ ಬಂದಿರೋದು ತುಂಬಾನೇ ಬ್ರೇಕಿಂಗ್ ಮತ್ತೆ ಶಾಕಿಂಗ್ ನ್ಯೂಸ್. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೇ ಬಿಡೋಣ. ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ
ಸ್ನೇಹಿತರೆ ಟಿಕ್ ಟಾಕ್ ಇದ್ದಾಗ ಬರೀ ನೀತಿ ಪಾಠ ದೆಂಗ್ತಿದ್ದ ಸ್ಮೈಲಿ ನವೀನ ಯಾವ್ದೋ ಆಫ್ ಮರ್ಡರ್ ಕೇಸಲ್ಲಿ ಒಳಗೋದೋನು ಇನ್ನ ಆಚೆ ಬಂದಿಲ್ಲ. ಮೊನ್ನೆ ನಮ್ ದೀಪಕ್ ಗೌಡ ಹಂಪಿ ಸ್ಮಾರಕದ ಮೇಲೆ ಡ್ಯಾನ್ಸ್ ಮಾಡಿ ಪೊಲೀಸ್ ಅವ್ರ ಕೈಲಿ ಕುಂದಾಪುರ ಗೋಟಿ ಅಂಡಿಗೆ ಹಾಕಿಸ್ಕೊಂಡಿದ್ದಾಯ್ತು ಲಾಟಿ. ಇವಾಗ ನೋಡಿದ್ರೆ ನಿಖಿಲ ಕುಡ್ದ್ಬಿಟ್ಟು ಟಕಿಲ ಮಾಡ್ಕೊಂಡವನೇ ರೆಸ್ಟೋರೆಂಟ್ ಅಲ್ಲಿ ಜಗಳ. ಅಲ್ಲಿಗೆ ಬಂದ ಪೊಲೀಸ್ ಅವ್ರ ಮೇಲೂ ಕೈ ಮಾಡವನೇ ಈ ತಿಕ್ಲ. ಪೊಲೀಸ್ ಅವರು ಇಷ್ಟೊತ್ತಿಗೆ ರುಬ್ಬಿರೋ ರೇಂಜ್ಗೆ ಅನ್ಸಿರುತ್ತೆ ಮುಲ ಮಗನೇ ಕುಡ್ಕೊಂಡು ಜಗಳ ಆಡ್ತೀಯಾ, ಡ್ಯೂಟಿ ಮೇಲಿರೋ ಪೊಲೀಸ್ ಅವ್ರ ಮೇಲೆ ಕೈ ಮಾಡ್ತೀಯಾ, ಇರು ನಿನ್ಗೆ. ವಿಡಿಯೋದಲ್ಲಿ ನೋಡಿದ್ರೆ ತುಂಬಾನೇ ಇನೋಸೆಂಟು. ಈ ಜಡ್ಜ್ ಮೂಲಂಗಿ ಮುಕ್ತವನು ನಿಂತ್ಕೊಳ್ಳೋಕ್ ಆಗ್ತಿಲ್ಲ, ಆ ಮಟ್ಟಕ್ಕೆ ಕುಡ್ದು ಟೈಟ್ ಆಗಿರೋದು. ಏನ್ ಮಾಡೋದು ಸಮಯ, ಫಾಲೋವರ್ಸ್ ಜಾಸ್ತಿ ಅವ್ರೆ ಅನ್ನೋ ತಿಕಾಗಾಂಚಲಿ ಜಾಸ್ತಿ ಆದಾಗ ಸುಮ್ನೆ ಇರೋಕ್ಕಾಗಲ್ವಲ್ಲ, ಮೈ ನಸ ಅಂತ ಕಡಿತಿರ್ತದೆ. ಅವಾಗ ತೀಟೆ ತೀರ್ಸ್ಕೊಳ್ಳೋಕೆ ಹಿಂಗೆಲ್ಲ ತಿಕ್ಲಂಗೆ ಆಡೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸ್ನೇಹಿತರೆ, ಅವತ್ತು ಅಸ್ಲಿ ಮ್ಯಾಟ್ರು ಏನ್ ನಡೀತು ಅಂತ ಹೇಳೋಕ್ಕಿಂತ ಮುಂಚೆ ಪೂರ್ತಿ ವಿಡಿಯೋನ ಒಂದ್ಸಲ ನೋಡೋಣ ಬನ್ನಿ. ಅಲ್ಲಲ್ಲಲ್ಲ, ಅವ್ನ್ ಕುಂಡಿಲಿ ಕೊಬ್ಬು ಅನ್ನೋದು ಎಷ್ಟಿರ್ಬೇಕು ನೋಡಿ. ಪೊಲೀಸ್ ಅವ್ರು ಅಲ್ಲಿದ್ರು ನಿಂತ್ಕೊಳ್ಳೋಕ್ ಆಗದೆ ಇದ್ರು ಆ ಮಟ್ಟಕ್ಕೆ ಎಗ್ರಾಡ್ತವನೆ. ಅದ್ರಲ್ಲಿ ಬೇರೆ ಪೊಲೀಸ್ ಅವ್ರಿಗೂ ಹೊಡೆದವನೆ. ಸ್ನೇಹಿತರೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೈಸೂರಲ್ಲಿ ಕೋಸ್ಟಲ್ ಜಾವೆಲ್ ಅನ್ನೋ ರೆಸ್ಟೋರೆಂಟ್ ಅಲ್ಲಿ ನಿಖಿಲ್ ಅಣ್ಣ ಫುಲ್ಲು ಕುಡಿದು ಚಿತ್ತಾಗಿ ಯಾವ್ದೋ ಆರ್ಡರ್ ಮಾಡಿದ ಐಟಮ್ ಬರೋದು ಲೇಟ್ ಆಯ್ತು ಅಂತ ವೇಟರ್ ಮೇಲೆ ಜಗಳ ಅನ್ಕೊಂಡು ಬಾಟಲ್ ಹೊಡೆದಕ್ಕೆ ವೇಟರ್ ಮೇಲೆ ಬಾಟಲ್ ಎಲ್ಲ ಎಸ್ತು ಫುಲ್ ರಂಪಾಟ ಮಾಡ್ಕೊಂಡು ಜಗಳ ಮಾಡ್ತಿದ್ದ. ಅದನ್ನ ನೋಡ್ತಿದ್ದ ಪಕ್ಕದಲ್ಲೇ ಇದ್ದ ಇನ್ಯಾರೋ ಬಿಡಿಸೋಕೆ ಬಂದಾಗ ಅವ್ರ ಮೇಲೂ ಜಗಳ ಅನ್ಕೊಂಡು ಪೊಲೀಸ್ ಅವ್ರು ಬಂದ್ಮೇಲೆ ಅವ್ರಿಗೂ ಹೊಡೆದು ಫುಲ್ ರಂಪರಾಮಾನ್ಯ ಮಾಡಿ ಆಮೇಲೆ ಇದನ್ನೆಲ್ಲ ನೋಡಿ ನಮ್ಮ ಪೊಲೀಸ್ ಅವರು ಬಾಕಂದ ಬಾರೋ ಕಾರ್ ಹತ್ತೋ, ನಿನ್ಗೆ ಜಾಂಗೇರಿ ಜಿಲೇಬಿ ಜಾಮೂನು ಎಲ್ಲಾನು ಕೊಡ್ತೀವಿ ಅಂತ ಕಾರ್ ಹತ್ತಿಸ್ಕೊಂಡು ಕರ್ಕೊಂಡೋಗಿ ಒಳ್ಳೊಳ್ಳೆ ತಿಂಡಿ ತಿನಿಸುಗಳನ್ನ ಸರಿಯಾಗಿ ಕೊಟ್ಟವ್ರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ನ್ಯೂಸು. ಇದು ಆಕ್ಚುಲಿ ಚೆನ್ನಾಗಿರೋದು. ಡ್ಯೂಟಿ ಮೇಲಿರೋ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ರೆ ಹಾಕೊಂಡು ರುಬ್ಬೋದ್ರ ಜೊತೆಗೆ ಸರಿಯಾಗಿ ಕೇಸ್ ಹಾಕಿ ಕೋರ್ಟ್ಗೂ ಪ್ರೊಡ್ಯೂಸ್ ಮಾಡ್ತಾರೆ ಅನ್ಕೋತೀನಿ. ಮಾಡ್ಬೇಕು, ಕೇಸ್ ಹಾಕ್ಬೇಕು, ಅಟ್ಲೀಸ್ಟ್ ಒಂದ್ 3 ತಿಂಗಳಾದ್ರೂ ಜೈಲಲ್ಲಿ ಜಾಲಿ ಆಗಿರುವಂತ ಒಳಗಡೆ ಕಳಿಸ್ಬೇಕು ಈ ನನ್ನ ಮಗನ್ನ. ಅವಾಗ್ಲೇ ಬೇರೆಯವರು ಇವ್ನ್ ನೋಡಿ ತಿಕ್ಕ ಬಾಯಿ ಎರಡನ್ನು ಮುಚ್ಕೊಂಡು ಸುಮ್ನಿರ್ತಾರೆ. ಇಲ್ವಾ ಈ ರೀಲ್ಸ್ ಮಾಡೋ ರವೆ ಉಂಡೆ ನನ್ನ ಮಕ್ಕಳು ಆಡೋ ಆಟನ ನಿಲ್ಸೋಕೆ ಆಗಲ್ಲ. ನಮ್ಗೆ ನಾವೇ ಸ್ಟಾರ್ಸು, ನಾವೇ ಸೆಲೆಬ್ರಿಟೀಸು, ನಾವೇ ಡಾನ್ಗಳು, ನಾವೇ ಲಾಡ್ ಲಫಕ್ ದಾಸ್ಗಳು ಅನ್ನೋ ದುರಹಂಕಾರ ಜಾಸ್ತಿ ಆಗ್ಬಿಡುತ್ತೆ. ಇಲ್ವಾ ಅದೇ ದುರಹಂಕಾರದಿಂದ ಪಬ್ಲಿಕ್ ಅಲ್ಲಿ ಗಲಾಟೆ ಮಾಡೋದು, ನಾವೇ ನಮ್ಮನ್ನ ಬಿಟ್ರೆ ಯಾರು ಇಲ್ಲ ಅನ್ನೋ ತರ ಆಡ್ಕೊಂಡು ಓದ್ ಬಂದ್ ಕಡೆ ಎಲ್ಲ ತಿಕ್ಕಾಗಂಚಲಿ ತೋರಿಸೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಎಗ್ರಾಡ್ಕೊಂಡು ಹೋಟೆಲ್ ಅವ್ರಿಗೆ, ಅಂಗಡಿ ಅವ್ರಿಗೆ, ಡ್ರೈವರ್ ಗಳಿಗೆ ಒಡೆಯೋದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರ ಅಷ್ಟೇ. ಒಟ್ನಲ್ಲಿ ನಿಖಿಲ್ಗೆ ಸಖತ್ತಾಗಿ ರುಬ್ಬಿರ್ತಾರೆ, ಅದಂತೂ ಪಕ್ಕ. ಕೇಸ್ ಹಾಕ್ತಾರೋ ಇಲ್ವಾ ನೋಡ್ಬೇಕು. ಏನಾದ್ರೂ ಇವರು ದುಡ್ಡು ಕೊಟ್ಟು ಅಥವಾ ಇನ್ಫ್ಲೂಯೆನ್ಸ್ ಇಂದ ಡೀಲ್ ಮಾಡ್ಕೊಂಡಿದಾರ ಅನ್ನೋದನ್ನು ನೋಡ್ಬೇಕು. ಯಾಕಂದ್ರೆ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಮಂಕಳಂಗೆ ಆಡ್ಕೊಂಡು ವಿಡಿಯೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಪ್ರಮೋಷನ್ ಇಂದ ಯೂಟ್ಯೂಬ್ ಇಂದ ತಿಂಗಳಿಗೆ ಇಲ್ಲ ಅಂದ್ರೂ 2 ರಿಂದ 3 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಂಡ್ರೆ ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಆದ್ರೆ ಇಷ್ಟೆಲ್ಲ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿ ಸಹ ಅವನೇನಾದ್ರೂ ಈಸಿಯಾಗಿ ಆಚೆ ಬಂದ ಅಂದ್ರೆ ಪಕ್ಕ ನಮ್ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ರೀಲ್ಸ್ ಮಾಡೋ ಸೆಡೆ ಬಡೆ ನನ್ನ ಮಕ್ಕಳು ಯಾವ ಜಾಗನೂ ಬಿಟ್ಟಿಲ್ವಲ್ಲ ಗುರು. ಎಲ್ಲಾ ಕಡೆನೂ ಏತು ಎಕ್ಕುಡ್ಸಿ ಗಲೀಜ್ ಮಾಡಾಕವ್ರೆ. ಕಾಸ್ಗೋಸ್ಕರ ಬಟ್ಟೆ ಬಿಚ್ಚೋರು ಒಂದ್ ಕಡೆ, ಫೇಮಸ್ ಆಗೋಕೆ ಪೆಂಗ್ರಂಗೆ ಆಡೋರು ಇನ್ನೊಂದ್ ಕಡೆ, ವಿಡಿಯೋದಲ್ಲಿ ಪೆಂಗ್ರಂಗೆ ಆಡ್ಕೊಂಡು ರಿಯಲ್ ಲೈಫ್ ಅಲ್ಲಿ ಚಂಗ್ಲಂಗೆ ಆಡೋ ಇವರು ಇನ್ನೊಂದ್ ಕಡೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇವಾಗ ಕೊನೆಯದಾಗಿ ಒಂದೆರಡು ಲೈನ್ ಹೇಳಬೇಕು ಅನ್ನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೋಡೋಕೆ ಚಂದ ಹುಡುಗಿಯರ ಜಡೆಗಳು, ತಿನ್ನೋಕೆ ಚಂದ ಮಸಾಲ್ ವಡೆಗಳು, ತೂತಿದ್ರೆ ಅಂತಾರೆ ತೂತ್ ವಡೆಗಳು, ಈ ನನ್ನ ಮಕ್ಕಳೆಲ್ಲ ದೊಡ್ಡ ಸೆಡೆಗಳು. ಇಷ್ಟೆಲ್ಲ ಇರೋದನ್ನ ಇದ್ದ ಹಾಗೆ ಫನ್ನಿಯಾಗಿ ಹೇಳಿದ್ರೆ ನಮ್ ಜನ ಅಕ್ಸೆಪ್ಟ್ ಮಾಡಲ್ಲ, ಉರ್ಕೊಂಡು ನಮ್ಮನ್ನ ಬ್ಲಾಕ್ ಮಾಡ್ತಾರೆ. ಅಲ್ಲ ನಿಶಾ, ನಿಮ್ಮ ಅಣ್ಣ ನಿಶಾ ಆಗಿ ನಿಗ್ರಾಡಿದ್ದನ್ನ ಫನ್ನಿಯಾಗಿ ತೋರಿಸಿರೋದಷ್ಟೇ, ಅಷ್ಟಕ್ಕೆ ಉರ್ಕೊಂಡು ಬ್ಲಾಕ್ ಮಾಡಿದ್ಯಾ. ಇರ್ಲಿ ಏನೇ ಆದ್ರೂ ಸತ್ಯ ಅನ್ನೋದು ಕಹಿ ಅಲ್ವೇ. ಸ್ನೇಹಿತರೆ, ಸುಮಾರು 2 ತಿಂಗಳ ಮೇಲಾಯ್ತು ವಿಡಿಯೋ ಮಾಡಿ ಒಳ್ಳೆ ಫನ್ನಿ ಕಂಟೆಂಟ್ ಇಟ್ಕೊಂಡು ಬರೋಣ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮ್ಮ ಮೈಸೂರವನಾಗಿದ್ದು ನಮ್ಮ ಮೈಸೂರಲ್ಲಿ ನಡೆದಿರೋ ಘಟನೆ ಇದು. ಮನುಷ್ಯನಿಗೆ ಬೇಕಿದ್ದೆಲ್ಲ ಈಸಿಯಾಗಿ ಸಿಗೋಕೆ ಶುರು ಆದಾಗ ಅಹಂಕಾರ ತಿಕ್ಕಾಗಂಚಲಿ ಕೂಡ ಬೋನಸ್ ಲೆಕ್ಕದಲ್ಲಿ ಬರುತ್ತೆ ಅನ್ನೋಕೆ ಈ ನಮ್ಮ ನಿಖಿಲನೇ ಎಕ್ಸಾಂಪಲ್. ಸೊ ನೆಕ್ಸ್ಟ್ ವಿಡಿಯೋ ಯಾವ್ದಪ್ಪ ಅಂದ್ರೆ ರೀಲ್ಸ್ ರೋದನೆ ಎಪಿಸೋಡ್ 7 ಒಳ್ಳೆ ಕ್ವಾಟ್ಲೆ ಆಗಿರುತ್ತೆ, ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ಸ್ನೇಹಿತರೆ, ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ, ಹೇಳಲಿಲ್ಲ ಅಂದ್ರೆ ಸರಿ ಇರಲ್ಲ. ಸೊ ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ಸೊ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.